ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಟು ದಿ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ಸನಾತನಿ. ವೀಕ್ಷಕರೇ, ಒಂದಷ್ಟು ವರ್ಷಗಳ ಈಚೆ ಅಂದರೆ ಸರಿಸುಮಾರು ಒಂದು 10 ವರ್ಷದಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಯಾವಾಗ ಬಂತೋ ಹಾಗೂ ಯುಪಿನಲ್ಲಿ ಯೋಗಿಜಿ ಸರ್ಕಾರ ಬಂದಾಗಿನಿಂದಲೂ ಭಾರತದಲ್ಲಿ ಒಂದು ಆಟ ನಡೀತಾನೇ ಇದೆ. ಅದೇನಪ್ಪ ಅಂದರೆ, ಈ ಇಬ್ಬರು ಏನೇ ಹೊಸ ಕಾನೂನನ್ನು ಮಾಡಲಿ ಕೂಡಲೇ ಆ ವಿಷಯವನ್ನು ತುಕಡೆ ಗ್ಯಾಂಗ್ ಅವರು ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಇವರದ್ದು ಒಂದೇ ವಾದ, ದೇಶದಲ್ಲಿ ಇದರಿಂದ ಬಿರುಗಾಳಿ ಏಳುತ್ತೆ ಅನ್ನೋದು. ಇದೇ ಗ್ಯಾಂಗ್ನ ಒಂದು ವಿಷಯ ಇತ್ತು, ಕಾವಡಿ ಯಾತ್ರೆ ಬಗ್ಗೆ. ಹರಿದ್ವಾರದಿಂದ ದೆಹಲಿವರೆಗೂ ಈ ಕಾವಡಿ ಯಾತ್ರೆ ನಡೆಯುತ್ತೆ. ಇದು ಉತ್ತರ ಭಾರತದ ಹಿಂದೂಗಳು ತುಂಬ ಶ್ರದ್ಧೆಯಿಂದ ಆಚರಿಸೋ ಒಂದು ಯಾತ್ರೆ. ನಮ್ಮಲ್ಲೆಲ್ಲ ಶಬರಿಮಲೆ ಯಾತ್ರೆ ಮಾಡ್ತಾರಲ್ವ, ಅದೇ ಥರ ಅಲ್ಲಿ ಕಾವಡಿ ಯಾತ್ರೆಯಲ್ಲಿ ಲಕ್ಷಾಂತರ ಮಂದಿ ಪಾಲ್ಗೊಳ್ತಾರೆ. ಈ ಕಾವಡಿ ಯಾತ್ರೆ ಮಾರ್ಗದಲ್ಲಿ ಸಾಕಷ್ಟು ಡಾಬಾಗಳಿವೆ. ಸೊ ಯೋಗಿಜಿ ಸರ್ಕಾರ ಒಂದು ಕಾನೂನನ್ನು ಮಾಡುತ್ತೆ. ಹೀಗೆ ಕಾವಡಿ ಯಾತ್ರೆಯ ಮಾರ್ಗದಲ್ಲಿರೋ ಡಾಬಾಗಳು ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಮಾಲೀಕರ ಹೆಸರನ್ನು ಹಾಕಬೇಕು ಅನ್ನೋದಾಗಿ. ಅಂದರೆ ಪ್ರತಿ ರೆಸ್ಟೋರೆಂಟ್ ಅಥವಾ ಡಾಬಾಗಳ ಅಸಲಿ ಮಾಲೀಕರು ಯಾರು ಅನ್ನೋದು ಒಳಬರೋ ಗ್ರಾಹಕರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ. ಫೇರ್ ಇನಫ್. ಇದನ್ನು ಈ ತುಕಡೆ ಗ್ಯಾಂಗ್ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗುತ್ತೆ. ಕಪಿಲ್ ಸಿಬಲ್ ಅಂತಹ ದೊಡ್ಡ ವಕೀಲರು ತುಕಡೆ ಗ್ಯಾಂಗ್ ಪರವಾಗಿ ವಾದ ಮಾಡೋದಕ್ಕೆ ಬರ್ತಾರೆ. ನಂತರ ಸುಪ್ರೀಂ ಕೋರ್ಟ್ ಅಡ್ಡ ಬರುತ್ತೆ. ಯೋಗಿಜಿಯ ಆದೇಶಕ್ಕೆ ಮಧ್ಯಂತರ ತಡೆಯನ್ನು ತರುತ್ತೆ. ಇದು ಕಳೆದ ವರ್ಷದ ಕತೆ. ಈ ಸಲ ಈಗ ಮತ್ತೆ ಕಾವಡಿ ಯಾತ್ರೆ ಪ್ರಾರಂಭ ಆಗಿದೆ. ವೀಕ್ಷಕರೇ, ಕಾವಡಿ ಯಾತ್ರೆ ಅಂದರೆ ತುಂಬ ಮಡಿ ಹಾಗೂ ಶುದ್ಧತೆಯಿಂದ ಈ ಯಾತ್ರೆಯನ್ನು ಮಾಡ್ತಾರೆ. ಆದರೆ ಈ ಮಡಿ ಹಾಗೂ ಶುದ್ಧತೆಯಿಂದ ಯಾತ್ರೆ ಮಾಡೋರಿಗೆ ಡಾಬಾ ಹಾಗೂ ರೆಸ್ಟೋರೆಂಟ್ಗಳ ಸಮಸ್ಯೆ ಈಗ ಶುರುವಾಗಿದೆ. ಇಲ್ಲಿ ಇನ್ನೊಂದು ಸಮಸ್ಯೆ ಕೂಡ ಇದೆ. ಕಾವಡಿ ಯಾತ್ರೆಯಲ್ಲಿ ಪಾಲ್ಗೊಳ್ಳೋ ಈ ಭಕ್ತರನ್ನು ಕೆಲ ಫೆಮಿನಿಸ್ಟ್ಗಳು, ಸೋ ಕಾಲ್ಡ್ ಪತ್ರಕರ್ತರು ತುಂಬ ಕೀಳಾಗಿ ನೋಡ್ತಾರೆ. ಅವರ ಎಜುಕೇಷನ್ ಆಗಿರ್ಬೋದು, ನಂಬಿಕೆಗಳಾಗಿರ್ಬೋದು, ಇದನ್ನೆಲ್ಲ ಪ್ರಶ್ನೆನ ಮಾಡ್ತಾರೆ. ಆದರೆ ಒಂದು ನೆನಪಿರಲಿ, ಮೊನ್ನೆ ಈ ಉದ್ದನೆಯ ತಿಲಕ ಇಟ್ಕೊಂಡ ಶುಭಾಂಶು ಶುಕ್ಲಾ ಅವರು 40 ವರ್ಷಗಳ ನಂತರ ಅಂತರಿಕ್ಷಕ್ಕೆ ಹೋಗಿ ಬಂದ ಭಾರತೀಯರು. ಖಾವಿ ಧರಿಸ್ಕೊಂಡೇ ಅತಿ ಹೆಚ್ಚು ಜನಸಂಖ್ಯೆ ಇರೋ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಯಾರು? ನಮ್ಮ ಯೋಗಿ ಆದಿತ್ಯನಾಥ್ ಅವರು. ಬೇರೆ ಯಾಕೆ, ಮಹಾನ್ ದೈವ ಭಕ್ತರಾದ ನರೇಂದ್ರ ಮೋದಿ ಅವರು ಕೂಡ ಈ ದೇಶದ ಪ್ರಧಾನಿಯಾಗಿದ್ದಾರೆ. ಸರಿ, ಈಗ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಹೇಳೋ ಬುದ್ಧಿಜೀವಿಗಳಲ್ಲಿ ಎಷ್ಟು ಮಂದಿ ಸೈಂಟಿಸ್ಟ್ಗಳು ಹಾಗೂ ವೈದ್ಯರಿದ್ದಾರೆ ನೀವೇ ತಿಳಿಸಿ. ನಿಜ ಹೇಳಬೇಕು ಅಂದರೆ ಸೈಂಟಿಸ್ಟ್ಗಳು ಹಾಗೂ ವೈದ್ಯರೇ ಇದನ್ನೆಲ್ಲ ನಂಬ್ತಾರೆ. ಇಸ್ರೋ ವಿಜ್ಞಾನಿಗಳು ಉಪಗ್ರಹ ಹಾರಿಸೋದಕ್ಕೂ ಮೊದಲು ದೇವಸ್ಥಾನಕ್ಕೆ ಹೋಗಿ ಪೂಜೆನ ಸಲ್ಲಿಸ್ತಾರೆ. ಹಾಗೆ ಆಪರೇಷನ್ ಮಾಡುವ ಮುನ್ನ ವೈದ್ಯರೇ ದೇವರಿಗೆ ಕೈಯನ್ನು ಮುಗಿತಾರೆ. ಹೀಗಿರಬೇಕಾದ್ರೆ ಆಗಲೇ ಹೇಳಿದ ತುಕಡೆ ಗ್ಯಾಂಗ್ ಬುದ್ಧಿಜೀವಿಗಳು ಪದೇ ಪದೇ ಹಿಂದೂಗಳ ನಂಬಿಕೆಯನ್ನು ಅವಮಾನ ಮಾಡ್ತಾನೆ ಬಂದಿದ್ದಾರೆ. ಕಾವಡಿ ಯಾತ್ರಿಕರ ಬಗ್ಗೆ ಕೂಡ ಮಾತಾಡಿದ್ರು. ಹಾಗಂತ ಯಾತ್ರಿಕರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ. ಹಾಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಜಿ ಕೂಡ ಈ ಯಾತ್ರಿಕರ ರಕ್ಷಣೆಗೆ ನಿಂತಿದ್ದಾರೆ. ಅದೇ ಕಾರಣಕ್ಕೆ ಹೋಟೆಲ್ ಹಾಗೂ ಡಾಬಾಗಳ ಮೇಲೆ ಈ ರೀತಿಯ ನಿಯಮವನ್ನು ಹೇರ್ತಾರೆ. ಇದರಲ್ಲಿ ತಪ್ಪಾದರೂ ಏನಿದೆ? ಹೋಟೆಲ್ಗೆ ಹೋಗೋರಿಗೆ ಅಲ್ಲಿಯ ಊಟದ ಮೇಲೆ ನಂಬಿಕೆ ಇರಬೇಕು ಅಲ್ವಾ? ಕೆಲವರು ಯಾತ್ರಾ ಸಮಯದಲ್ಲಿ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಕೂಡ ತಿನ್ನಲ್ಲ. ಅಲ್ಲದೆ ಕೆಲವರಿಗೆ ಹಿಂದೂಗಳ ಹೋಟೆಲ್ ಬೇಕಾಗಿರುತ್ತೆ. ಅದಕ್ಕೆ ಯೋಗಿಜಿ ಈ ಕಾನೂನನ್ನು ತರ್ತಾರೆ. ಪ್ರತಿ ಹೋಟೆಲ್ ಮುಂದೆ ಮಾಲೀಕರ ಹೆಸರನ್ನು ಹಾಕಿಸ್ತಾರೆ. ನೋಡಿ, ನಮ್ಮಲ್ಲಿ ಇನ್ನೂ ಕೂಡ ಹಲಾಲ್ ಹೋಟೆಲ್ಗಳಿವೆ. ಹಲಾಲ್ ಸರ್ಟಿಫಿಕೇಟ್ ಇರೋ ಬೋರ್ಡ್ ಕೂಡ ಹಾಕ್ತಾರೆ. ಒಂದು ಸಮುದಾಯ ಆ ಹೋಟೆಲ್ಗೆ ಮಾತ್ರ ಹೋಗಿ ನಾನ್ ವೆಜ್ಜನ್ನು ತಿಂತಾರೆ. ಆದರೆ ಹಿಂದೂಗಳು ಹೋಟೆಲ್ ಮಾಲೀಕರ ಹೆಸರನ್ನು ನೋಡಿ ಹೋಟೆಲ್ ಹೋಗಬೇಕು ಅಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಇನ್ನೂ ಒಂದು ಮಜಾ ನೋಡಿ, ಅಲ್ಲಿ ಮುಸ್ಲಿಮರಿಗೂ ಸಮಸ್ಯೆ ಆಗಲ್ಲ. ಅವರು ಯಾರು ಕೋರ್ಟಿಗೆ ಕೂಡ ಹೋಗಲ್ಲ. ಆದರೆ ಅವರ ಪರವಾಗಿ ಈ ತುಕಡೆ ಗ್ಯಾಂಗ್ ಕೋರ್ಟ್ ಮೆಟ್ಟಲೇ ಇರುತ್ತೆ. ಕಳೆದ ವರ್ಷ ಮಾಲೀಕರ ಹೆಸರನ್ನು ಹಾಕೋದಕ್ಕೆ ಸ್ಟೇ ತಗೊಂಡು ಬಂದರು. ಈ ಸಲ ಯೋಗಿಜಿ ಸರ್ಕಾರ ಕೆಲವು ರೂಲ್ಸನ್ನು ಮಾಡ್ತಾರೆ. ಅದರಲ್ಲಿ ಡೀಟೇಲ್ಸ್ ಗೊತ್ತಾಗೋ ಹಾಗೆ. ಅದಕ್ಕೆ ಕಪಿಲ್ ಸಿಬಲ್ ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶ ಹಾಗೂ ಉತ್ತರಾಖಂಡ್ ಸರ್ಕಾರಕ್ಕೆ ಮೊದಲು ನೋಟಿಸನ್ನು ಕೊಟ್ಟಿತ್ತು.
15ನೇ ತಾರೀಕಿಗೆ ಕೋರ್ಟ್ ವಿಚಾರಣೆ ಕೂಡ ಮಾಡ್ತಾರೆ. 5 ನಿಮಿಷದ ವಿಚಾರಣೆಯ ನಂತರ ಸುಪ್ರೀಂ ಕೋರ್ಟ್ 22ಕ್ಕೆ ಮತ್ತೊಂದು ವಿಚಾರಣೆಗೆ ಹೇಳುತ್ತೆ. ಅಷ್ಟರಲ್ಲಿ ಈ ತುಕಡೆ ಗ್ಯಾಂಗ್ಗೆ ತಲೆ ಬಿಸಿ ಶುರು ಆಯಿತು. ಕೂಡಲೇ ಮೈಲಾರ್ಡ್, ಅಷ್ಟರಲ್ಲಿ ಯಾತ್ರೆನೇ ಮುಗ್ದೋಗುತ್ತೆ, ಬೇಗ ಇದಕ್ಕೊಂದು ಸ್ಟೇ ಕೊಡಿ ಅಂತ ಹೇಳ್ತಾರೆ. ಆಗ ಕೋರ್ಟ್ ಸರ್ಕಾರಕ್ಕೆ ಪ್ರಶ್ನೆನ ಮಾಡುತ್ತೆ. ಸರಿ, ಈ ಡಾಬಾಗಳಿಗೆ ಕಾವಡಿ ಯಾತ್ರಿಕರಲ್ಲದೆ ಬೇರೆಯವರು ಕೂಡ ಹೋಗ್ತಾರೆ, ಟೂರಿಸ್ಟ್ಗಳಿರ್ಬೋದು ಅಥವಾ ಸ್ಥಳೀಯರಿರ್ಬೋದು, ಅವರಿಗೆ ಯಾಕೆ ಅಂತ. ಅದಕ್ಕೆ ಸರ್ಕಾರ ಹೇಳುತ್ತೆ, QR ಕೋಡ್ ಮ್ಯಾಂಡೇಟ್ರಿ ಅಲ್ಲ. ಯಾರಿಗೆ ತಮ್ಮ ಊಟದ ಶುದ್ಧತೆ ಬಗ್ಗೆ ಡೌಟ್ ಇದೆಯೋ ಅವರು ಸ್ಕ್ಯಾನ್ ಮಾಡಿಕೊಂಡು ಊಟ ಮಾಡಲಿ ಅನ್ನೋ ಒಂದು ಸರ್ಕಾರದ ವಾದ. ಆಗ ಕೋರ್ಟ್ ಸರ್ಕಾರಕ್ಕೆ ಪ್ರಶ್ನೆನ ಮಾಡುತ್ತೆ. ಸರಿ, ಈ ಡಾಬಾಗಳಿಗೆ ಕಾವಡಿ ಯಾತ್ರಿಕರಲ್ಲದೆ ಬೇರೆಯವರು ಕೂಡ ಹೋಗ್ತಾರೆ, ಟೂರಿಸ್ಟ್ಗಳಿರ್ಬೋದು ಅಥವಾ ಸ್ಥಳೀಯರಿರ್ಬೋದು, ಅವರಿಗೆ ಯಾಕೆ ಅಂತ. ಅದಕ್ಕೆ ಸರ್ಕಾರ ಹೇಳುತ್ತೆ, QR ಕೋಡ್ ಮ್ಯಾಂಡೇಟ್ರಿ ಅಲ್ಲ. ಯಾರಿಗೆ ತಮ್ಮ ಊಟದ ಶುದ್ಧತೆ ಬಗ್ಗೆ ಡೌಟ್ ಇದೆಯೋ ಅವರು ಸ್ಕ್ಯಾನ್ ಮಾಡಿಕೊಂಡು ಊಟ ಮಾಡಲಿ ಅನ್ನೋದು ಸರ್ಕಾರದ ವಾದ. ಅಷ್ಟಕ್ಕೂ ಇದರಲ್ಲಿ ತಪ್ಪೇನಿದೆ? ಐಡೆಂಟಿಟಿ ರಿವೀಲ್ ಆದರೆ ಏನಾಯಿತು? ಸಾಮಾನ್ಯವಾಗಿ ವ್ಯಾಪಾರದಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಮಾಡಿದಾಗಲೂ ಕೂಡ ಐಡೆಂಟಿಟಿ ರಿವೀಲ್ ಆಗುತ್ತೆ ಅಲ್ವಾ? ಹಲಾಲ್ ಸರ್ಟಿಫಿಕೇಟ್ ಹಾಕಿದ್ರೂ ಆಗುತ್ತಲ್ವಾ? ಆದರೆ ಅಲ್ಲಿ ಆಗದ ಸಮಸ್ಯೆ ಇಲ್ಲಿ ಯಾಕೆ? ಈ ವಿಚಾರ ಯಾಕೆ ಬಂತು ಅಂದರೆ, ಈ ಕಾವಡಿ ಯಾತ್ರೆ ನಡೆಯುವಲ್ಲಿನ ಡಾಬಾದ ಹೆಸರು ವೈಷ್ಣವ್ ಡಾಬಾ ಆಗಿತ್ತು. ಆದರೆ ಅದರ ಮಾಲೀಕರು ನೋಡಿದರೆ ಮೆಹಬೂಬ್ ಅಲಿ. ಇವರಿಗೆ ಇವರ ಐಡೆಂಟಿಟಿ ತೋರ್ಸೋಕೇನು ಭಯನಾ? ಇದನ್ನು ಅರ್ಥ ಮಾಡಿಕೊಳ್ಳಿ. ಅದನ್ನು ಬಗೆಹರಿಸೋದು ಬಿಟ್ಟು ಹಿಂದೂಗಳ ಮೇಲೆ, ಹಿಂದೂಗಳ ನಂಬಿಕೆ ಮೇಲೆ ಯಾಕಾಗಿ ಪ್ರಶ್ನೆನ ಮಾಡ್ತಾರೆ? ಹೋಗಿ ಆ ಮೆಹಬೂಬ್ ಅಂತವ್ರನ್ನ ಕೇಳಿ, ಯಾಕೆ ಸ್ವಂತ ಹೆಸರಿನಲ್ಲಿ ವ್ಯಾಪಾರ ಮಾಡೋದಿಲ್ಲ ಅಂತ. ಅಕಸ್ಮಾತ್ ಹಿಂದೂಗಳನ್ನು ಬಲೆಗೆ ಬೀಳ್ಸ್ಕೊಳ್ಳೋ ಪ್ರಯತ್ನ ಏನಾದರೂ ನಡೀತಾ ಇದೆಯಾ? ಉತ್ತರಾಖಂಡ್ನ ಸರ್ಕಾರ ಆಪರೇಷನ್ ಕಾಲ್ನಿಮಿ ಅಂತ ಒಂದು ಶುರು ಮಾಡುತ್ತೆ. ಅದರಲ್ಲಿ 100ಕ್ಕೂ ಹೆಚ್ಚು ಮುಸ್ಲಿಮರು ಹಾಗೂ ಬಾಂಗ್ಲಾದೇಶದವರು ಸಿಕ್ಕಾಕೊಳ್ತಾರೆ. ನಕಲಿ ಬಾಬಾ ವೇಷವನ್ನು ಧರಿಸಿ ಭಿಕ್ಷೆ ಕೂಡ ಬೇಡ್ತಾ ಇದ್ರು. ನಿಮಗೆ ಸನಾತನಿಗಳಿಂದ ತೊಂದರೆ ಇದ್ದರೆ, ಹಲಾಲ್ ಮತ್ತು ಹರಾಮ್ ತೊಂದರೆ ಇದ್ದರೆ ಮೂರ್ತಿ ಪೂಜೆ ನಿಮ್ಮಲ್ಲಿ ಹರಾಮ್ ಅಲ್ವಾ? ಅದು ಹರಾಮ್ ಅಂದರೆ ಅದರ ದುಡಿಮೆಯಿಂದ ಯಾಕೆ ತಿಂತೀರಾ? ಅದು ಹರಾಮೇ ಅಲ್ವಾ? ನೋಡಿ, ಇದರ ಬಗ್ಗೆ ಯಾರಾದರೂ ಈ ದೇಶದಲ್ಲಿ ಮಾತಾಡ್ತಿದ್ದಾರಾ? ಮಾತಾಡೋಲ್ಲ ಬಿಡಿ. ಇದೇ ಕೆಲಸವನ್ನ ಒಬ್ಬ ಹಿಂದೂ ಮುಸ್ಲಿಂ ಬೋರ್ಡ್ ಹಾಕ್ಕೊಂಡು ಹಲಾಲ್ ಮೀಟ್ ಸಿಗುತ್ತೆ ಅಂತ ನಾನ್ ಹಲಾಲ್ ಮಾಂಸ ಮಾರಿದ್ರೆ ಅದು ನಿಮಗೆ ಓಕೆನಾ? ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದು ಇದಕ್ಕೆ ನೋಡಿ. ಇದೆಲ್ಲ ಎಲ್ರಿಗೂ ಅರ್ಥ ಆದರೆ ಒಳ್ಳೆಯದು. ನೀವೇನಂತೀರಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.